ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಲಾಗ್. ಇವತ್ತಿನ ಲಾಗಲ್ಲಿ ಮಾರ್ನಿಂಗ್ ಎದ್ದು ನಾರ್ಮಲ್ ಇವತ್ತು ಟಿಫನ್ ಆಗಿ ಆ್ಯಪಲ್ನ ತಿಂದೆ. ಅದಾದಮೇಲೆ ಇವತ್ತು ಬಸ್ಸಲ್ಲಿ ಮಾರ್ನಿಂಗೆ ಟ್ರಾವೆಲ್ ಮಾಡ್ತಾಯಿದ್ವಿ. ಪ್ರಾಜೆಕ್ಟು ನಮ್ಮದು ಸ್ವಲ್ಪ ಮಾತ್ರ ಮಾಡೆಲ್ ರೆಡಿಯಾಗಿತ್ತು, ಇನ್ನು ಸ್ವಲ್ಪ ಮಾಡೆಲ್ನ ಮಾಡಬೇಕಾಗಿತ್ತು ಅಂತ ಹೇಳಿ ಹೋಗಿ ಮಾಡೆಲ್ನ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಮಾಡೆಲ್ ವರ್ಕ್ ಇತ್ತು ಅಂತ ಹಾಗೆ ರೋಡಲ್ಲಿ ಹೋಗ್ತಾ ಇದ್ವಿ. ತುಂಬ ಬೆಳಗ್ಗೆನೇ ಹೋಗ್ತಾ ಇದ್ವಿ. ಮಾಡೆಲ್ ಮುಗಿಸ್ಲೇಬೇಕಾಗಿತ್ತು ನಮಗೆ, ಮತ್ತು ಸೋಮವಾರ ಇಂಟರ್ನಲ್ಸ್ ಇತ್ತು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಬಂದುಬಿಟ್ಟು ಅಲ್ಲಿ ಯಾವುದೋ ರೋಸ್ ನೋಡಿದ್ಲು 2 ಅಂದ್ಬಿಟ್ಟು ಕಿತ್ಕೊಳ್ಳೋಕೆ ತುಂಬ ಟ್ರೈ ಮಾಡ್ತಿದ್ದಾಳೆ. ರೋಸ್ ಗಿಡ ತುಂಬ ಮುಳ್ಳಿತ್ತು. ಸೊ ಯಾರ್ದೋ ಮನೆ ರೋಸ್ ನಮಗೆ ಗೊತ್ತಿಲ್ಲ. ಬಟ್ ಹೆಂಗೆ ಕೇಳೋದು ಅಂತ ನೋಡಿದ್ರೆ ಸಡನ್ನಾಗಿ ಯಾವುದೋ ಹುಡುಗ ಒಂದು ಸೈಕಲಲ್ಲಿ ಬಂದು ಅಕ್ಕ ನಾನು ಕಿತ್ಕೊಡ್ತೀನಿ ಅಂತ ಅಂದ. ಸೊ ಬೇಡ ಅಂತ ನಾವು ಹೇಳಿದ್ವಿ, ಬಟ್ ಅವ್ನು ಕೇಳಲಿಲ್ಲ. ಇಲ್ಲ ನಾನು ಕಿತ್ಕೊಡ್ತೀನಿ ಅಂತ ಹೇಳಿ ಹತ್ತಿ ಮಾಡಿ ಸಾಹಸ ಮಾಡಿ ಪಾಪ ಫೈನಲಿ ರೋಸ್ನ ನಮಗೆ ಕಿತ್ಕೊಟ್ಟ. ಅವಳೇನೋ ರೋಸ್ ಅಂದರೆ ತುಂಬ ಇಷ್ಟ ಅಂತೆ. ಸೊ ಅದಕ್ಕೋಸ್ಕರ ಗೀಳಿಸ್ಕೊತಾ ಇದ್ಲು. ಎನಿವೆ 2 ರೋಸ್ನ ಕಿತ್ಕೊಟ್ಟ. ಪಾಪ ನಾವು 1 ಕೇಳಿದ್ರು 2 ರೋಸ್ನ ತೊಗೊಂಡು ನೋಡ್ತಾ ಇದ್ವಿ. ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ವಿ ಆ ಹುಡುಗನಿಗೆ, ಪಾಪ ಸಡನ್ನಾಗಿ ಬಂದು ಕಿತ್ಕೊಟ್ಟಿದ್ದಕ್ಕೋಸ್ಕರ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ತುಂಬ ಸುಸ್ತಾಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಹೋಗೋಣ ಲಂಚ್ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಹೋಗ್ತಿದ್ವಿ. ಹೋಟೆಲ್ಸ್ ಕೂಡ ಕಾಣ್ತಾ ಇರಲಿಲ್ಲ ಅಲ್ಲಿ, ತುಂಬ ಲಾಂಗ್ ಇತ್ತು. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ, ಹೋಟೆಲ್ ಎಲ್ಲಾದರೂ ಸಿಗುತ್ತೇನೋ ಅಂತ. ಯಾವುದೋ ಒಂದು ಉಪಹಾರ ಸಿಕ್ತು. ಸೊ ಅಲ್ಲಿಗೆ ಹೋದರೆ ಅನ್ನ ಸಾಂಬಾರು ಹಪ್ಳನ ತೊಗೊಂಡು, ಒಬ್ಬರು ಪರೋಟನ ತೊಗೊಂಡಿದ್ವಿ, ಇಬ್ಬರು ಪರೋಟನ ತೊಗೊಂಡ್ವಿ, ಒಬ್ಬರು ಅನ್ನ ಸಾಂಬಾರನ್ನ ತೊಗೊಂಡ್ವಿ. ಏನಿವೆ ತಿಂದ್ವಿ. ತಿಂದ್ಬಿಟ್ಟು ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಲೈಟಾಗಿ ತಿಂದು ಅಲ್ಲಿಂದ ಬೇಕ್ರಿಗೆ ಬಂದ್ವಿ ವಾಟರ್ ಬಾಟ್ಲು ತೊಗೊಳ್ಳೋಣ ಅಂತ. ಇಲ್ಲಿ ಬಂದರೆ ಅವರು ಅವಾಗ ತಾನೇ ಚಾಕ್ಲೇಟ್ ಕೇಕ್ನ ಪ್ರಿಪೇರ್ ಮಾಡಿದ್ದು. ಸೊ ತಿನ್ನಬೇಕು ಅನ್ನಿಸ್ತು ಅಂತ ನಾನು ನನ್ನ ಫ್ರೆಂಡ್ಸು ತಿಂತಾಯಿದ್ದೀವಿ. ಅದಾದಮೇಲೆ ಅಲ್ಲಿ ಹೊಸ ಡಿಶ್ ಇತ್ತು. ಸೊ ಅದನ್ನ ಟ್ರೈ ಮಾಡೋಣ ಅಂತ ಬನ್ನಲ್ಲಿ ಕಾರ್ನೆಲ್ಲ ಹಾಕಿ ಕೊಟ್ಟಿದ್ರು. ಚೆನ್ನಾಗಿತ್ತು ಟೇಸ್ಟು. ಸೊ ಅದಕ್ಕೆ ಅದನ್ನು ತಿಂತಾಯಿದ್ದೀನಿ. ಅದಾದಮೇಲೆ ನೈಟು 7:30 to 8 ಆಗೋಗಿದೆ. ಆ ಟೈಮಲ್ಲಿ ನಾವು ಮಾಡೆಲ್ನ ತೊಗೊಂಡು ಹೋಗ್ತಾ ಇದ್ವಿ ಪೋರ್ಟರಿಂದ. ಸಿಕ್ಕಾಪಟ್ಟೆ ಸುಸ್ತಾಗೋಗಿತ್ತು. ಫೈನಲಿ ನಮ್ಮ ಮಾಡೆಲ್ ರೆಡಿ ಆಗಿತ್ತು. ಕಷ್ಟ ಬಿದ್ದು ಹೇಗೋ ಮುಗಿಸಿದ್ವಿ. ಸೊ ಈ ಮಾಡೆಲ್ ವರ್ಕ್ ಆಗುತ್ತಾ ಇಲ್ಲ ಸೋಮವಾರ ಖಂಡಿತವಾಗ್ಲೂ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಅದಾದಮೇಲೆ ಹಾಗೆ ತೊಗೊಂಡು ಹೋಗ್ತಾ ಇದ್ವಿ. ಇನ್ನೊಬ್ಬರು ಫ್ರೆಂಡು ಕಾಲೇಜಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಮಾಡೆಲ್ನ ತೊಗೊಂಡು ನಾನು ನನ್ನ ಫ್ರೆಂಡ್ ನೈಟ್ ಬರೋಷ್ಟರಲ್ಲಿ ಸಾಕಾಗಿತ್ತು. ತುಂಬ ಲೇಟಾಗಿ ಹೋಗಿತ್ತು ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ನ ನಮ್ಮ ಮನೆಗೆ ಹೋಲಿಸ್ಕೊಂಡೆ, ಏನು ಮನೆಯಲ್ಲೇ ಇರು ಅಂತ. ಸೊ ಅವಳಿಗೋಸ್ಕರ ಸ್ವಲ್ಪ ತಿಂಡಿಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ಮನೆಗೆ ಸ್ಯಾಂಡ್ವಿಚ್ ಅಮ್ಮ ಬಂದುಬಿಟ್ಟು ಬಜ್ಜಿ ಹಾಕಿದರು, ಹೀರೆಕಾಯಿ ಬಜ್ಜಿ ಜೊತೆಗೆ ಆಲೂಗಡ್ಡೆ ಬಜ್ಜಿ ಇದೆಲ್ಲ ತಿಂದು ಅದಾದಮೇಲೆ ಜೀರಿಗೆ ಕಷಾಯನ ಕುಡಿದ್ವಿ. ಅವತ್ತಿನ ದಿನ ಇದೇ ರೀತಿ ಇತ್ತು. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.